ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ಇಲ್ಲಿ ನೋಡ್ತಿರುವಂಥ ಬ್ಯೂಟಿಫುಲ್ ಪರ್ಪಲ್ ಪಿಂಕಿಶ್ ಐ ಮೇಕಪ್ ಆ್ಯಂಡ್ ಫುಲ್ ಫೇಸ್ ಮೇಕಪ್ ಹೇಗೆ ಮಾಡ್ಕೋಬೋದು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಟ್ಯುಟೋರಿಯಲ್ನ ನಿಮಗೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಲಿಂಕ್ ಆ್ಯಸ್ ಯೂಶ್ವಲ್ ವೀಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ಒಂದು ಮೇಕಪ್ ನೀವು ಮದುವೆಗಳಿಗೆ ಯಾವುದೇ ಒಂದು ಸ್ಪೆಷಲ್ ಒಕೇಶನ್ಸ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ಆಲ್ರೆಡಿ ನಾನು ಫೇಸ್ನ ಮಾಯ್ಶ್ಚರೈಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಆಲ್ವೇಸ್ ಪ್ರೈಮ್ ಯೋರ್ ಫೇಸ್. ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಮಾಯ್ಶ್ಚರೈಸರ್ ಹಾಕಿ 1-2 ನಿಮಿಷ ಬಿಟ್ಟು ಆಮೇಲೆ ಪ್ರೈಮರ್ ಯೂಸ್ ಮಾಡಿ. ಪ್ರೈಮರ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಐ ಆಲ್ವೇಸ್ ಸೇ. ಏನಕ್ಕಂದರೆ ನಮ್ಮ ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ ಆ್ಯಂಡ್ ನಾವು ಮಾಡುವಂಥ ಮೇಕಪ್ಗೂ ಸ್ಕಿನ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಮತ್ತು ಯಾವುದೇ ಒಂದು ಸುಕ್ಕು ಕಲೆ ಆ್ಯಂಡ್ ಯಾವುದೇ ಒಂದು ರಿಂಕಲ್ಸ್ ಫೈನ್ ಲೈನ್ಸ್ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಸ್ಮೂತ್ ಮಾಡುತ್ತೆ. ಆ್ಯಂಡ್ ಪ್ರೈಮರ್ ಹಾಕಿದ್ಮೇಲೆ ಮೇಕಪ್ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಆಲ್ವೇಸ್ 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 ಪ್ರೈಮರ್ ಯೂಸ್ ಮಾಡಿನೇ ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿ. ಸೊ ಈಗ ಪ್ರೈಮರ್ ಎಲ್ಲ ಹಾಕಿದಾಗಿದೆ. ಸ್ಕಿನ್ ಫೀಲ್ ಸ್ಮೂತ್, ನೈಸ್ ಆ್ಯಂಡ್ ಸಪಲ್. ಇದ್ರ ಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನೈಕಾನ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಆಲಿವ್. 1.5 ಪಂಪ್ ತೊಗೊಂಡ್ರೆ ಸಾಕು ನನಗೆ. ಸೊ ಇದನ್ನು ಆಲ್ ಓವರ್ ಫೇಸ್ ನಾನು ಹೀಗೆ ಡಾಟ್ ಮಾಡಿಕೊಂಡು ಆಮೇಲೆ ವೆಟ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತೀನಿ. ನೀವು ಬೇಕಂದರೆ ಫೌಂಡೇಶನ್ ಬ್ರಷಿಂದ ಕೂಡ ಬ್ಲೆಂಡ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡೋದಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಒದ್ದೆ ಮಾಡಿಕೊಂಡು ಎಕ್ಸಸ್ ನೀರನ್ನೆಲ್ಲ ಹಿಂಡಿಕೊಂಡು ಆಮೇಲೆ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡಿ. ಈ ಒಂದು ಫೌಂಡೇಶನ್ ಮ್ಯಾಟ್ ಫೌಂಡೇಶನ್ ಅಂತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ. ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ ಫೌಂಡೇಶನ್ನು, ಕಂಪ್ಲೀಟ್ ಮ್ಯಾಟ್ ಮಾಡೋದಿಲ್ಲ. ನನಗೆ ಯಾವ ಥರ ಇಷ್ಟ ಆಗುವಂಥ ಒಂದು ಫಾರ್ಮುಲಾ ಇರುತ್ತೆ ನೋಡಿ, ಆ ಥರ ಒಂದು ಫಾರ್ಮುಲಾ ಇದೆ. ನೈಕಾನ ಮೊದಲು ಒಂದು ಫೌಂಡೇಶನ್ ಲಾಂಚ್ ಮಾಡಿದ್ರು, ನೈಕಾ ಸ್ಕಿನ್ ಜೀನಿಯಸ್ ಅಂತ. ಅದು ನನ್ನ ಫೇವ್ರೆಟ್ ಫಾರ್ಮುಲಾ. ಸೊ ಅದೇ ಥರನೇ ಸೇಮ್ ಇದೆ ಇರೋದು. ಇಟ್ ಸೇಸ್ ಮ್ಯಾಟ್ ಬಟ್ ಕಂಪ್ಲೀಟಾಗಿ ಮ್ಯಾಟ್ ಮಾಡೋದಿಲ್ಲ. ಒಂದು ನ್ಯಾಚುರಲ್ ಸ್ಮೂತ್ ಫಿನಿಶ್ ಕೊಡುತ್ತೆ. ಡೈಲಿ ವೇರ್ ಮಾಡೋರ್ಗೂ ಈ ಒಂದು ಫೌಂಡೇಶನ್ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಸ್ಮೂತಾಗಿ ಕಾಣುತ್ತೆ, ಈಸಿಯಾಗಿ ಕೂಡ ಬ್ಲೆಂಡ್ ಮಾಡ್ಬೋದು. ಸೊ ಈ ರೀತಿ ಫೌಂಡೇಶನ್ನ ಸ್ಮೂತಾಗಿ ಬ್ಲೆಂಡ್ ಮಾಡಿ ಆಮೇಲೆ ನಾನು ಮಿಲಾನಿಯಾ ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ ಕನ್ಸೀಲರ್ ಯೂಸ್ ಮಾಡ್ತೀನಿ ಇನ್ ದ ಶೇಡ್ 145. ಸೊ ಇದನ್ನು ನಾನು ನನಗೆ ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ನೋಡಿ, ಲೈಕ್ ಡಾರ್ಕ್ ಸರ್ಕಲ್ಸ್ ಹಾಗೂ ಎಲ್ಲೆಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕವರೇಜ್ ಬೇಕು, ಎಲ್ಲೆಲ್ಲಿ ರೆಡ್ನೆಸ್ ಇದೆ ಅಲ್ಲಿ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ. ಇದು ಕಾಮನ್ ಏರಿಯಾಸ್ ಎಲ್ಲೆಲ್ಲಿ ನಾವು ಕನ್ಸೀಲರ್ ಯೂಸ್ ಮಾಡ್ಬೋದು ಅನ್ನೋದು. ಲೈಕ್ ಬಾಯಿಗೆ ಸುತ್ತಲೂ ಸ್ವಲ್ಪ ಕಪ್ಪಗಿರುತ್ತೆ ಸೈಡ್ಸಲ್ಲಿ, ಹಾಗೂ ಮೂಗಿನ ಸೈಡಲ್ಲಿ, ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಇರುತ್ತೆ ನೋಡಿ, ಅಲ್ಲೆಲ್ಲ ನಮಗೆ ಎಕ್ಸ್ಟ್ರಾ ಕವರೇಜ್ ಅಗತ್ಯ ಇದೆ. ಸೊ ಅದು ಫೌಂಡೇಶನ್ ನಮಗೆ ಕೊಡೋದಿಲ್ಲ. ಆ್ಯಂಡ್ ಕನ್ಸೀಲರ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಪ್ರಾಪರ್ ಶೇಡ್ ಆಫ್ ಕನ್ಸೀಲರ್ನೇ ಯೂಸ್ ಮಾಡಿ ಈ ರೀತಿ ಬ್ಲೆಂಡ್ ಮಾಡಿದಾಗ ಆ ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ಕನ್ಸೀಲ್ ಆಗುತ್ತೆ. ಫುಲ್ ನಮ್ಮ ಫೇಸ್ನ ಸ್ಕಿನ್ ಟೋನ್ ಏನಿದೆ ನೋಡಿ ಈವನ್ ಆಗಿ ಮಾಡುತ್ತೆ. ಕೆಲವರು ಲೈಟ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡ್ತಾರೆ, ಇಟ್ಸ್ ಬಿಗ್ ನೋ. ಈಗ ನಾನು ನನ್ನ ಸ್ಕಿನ್ ಟೋನ್ಗಿನ್ನ 1 ಸ್ಟೆಪ್ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡ್ತೀನಿ. ಮಿಲಾನಿಯಾ ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ ಕನ್ಸೀಲರ್ ಬಟ್ ಇನ್ ದ ಶೇಡ್ 135. ಇದು ನನ್ನ ಸ್ಕಿನ್ ಟೋನ್ಗಿನ ಒಂಚೂರು ಲೈಟ್ ಆಗಿದೆ, ಬಟ್ ಇದನ್ನು ನಾನು ಕನ್ಸೀಲ್ ಮಾಡೋದಕ್ಕೆ ಯೂಸ್ ಮಾಡ್ತಿಲ್ಲ, ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಲೈಕ್ ಹಣೆಯ ಮೇಲೆ ಹಾಗೂ ಕಣ್ಣಿನ ಕೆಳಗಡೆ ಇನ್ನೂ ಸ್ವಲ್ಪ ಬ್ರೈಟ್ ಮಾಡೋದಕ್ಕೆ. ಆ್ಯಂಡ್ ಈ ರೀತಿ ಚೀಕ್ ಬೋನ್ಸ್ ಮೇಲೆ ಹೀಗೆ ಮಾಡಿದಾಗ ನೋಡಿ, ಅಲ್ಲಿ ಮಾತ್ರ ಲೈಟ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಿರುವಾಗ ನೀವು ನೋಡ್ಬೋದು ಆ ಒಂದು ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿದ ಜಾಗ ಮಾತ್ರ ಹೈಲೈಟೆಡ್ ಆಗಿ ಕಾಣುತ್ತೆ, ವಿಚ್ ಗಿವ್ಸ್ ಪ್ರಾಪರ್ ಡೈಮೆನ್ಷನ್ ಆನ್ ಯುವರ್ ಫೇಸ್ ಆ್ಯಂಡ್ ಫೇಸ್ ಸ್ಲಿಮ್ ಆಗಿ ಚಿಸಲ್ಡ್ ಆಗಿ ಕಾಣುತ್ತೆ. ಸೊ ಆಲ್ವೇಸ್ ಹೈಲೈಟ್ ಮಾಡೋದಕ್ಕೆ ನಿಮ್ಮ ಸ್ಕಿನ್ ಟೋನಿನ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿ, ಬಟ್ ಕನ್ಸೀಲಿಂಗ್ ಯೋರ್ ಪಿಗ್ಮೆಂಟೇಷನ್ ಸ್ಕಿನ್ನ ಈವನ್ ಟೋನ್ ಆಗಿ ಕಾಣಿಸೋದಕ್ಕೆ ಮಾಡೋದಕ್ಕೋಸ್ಕರ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್ನ ಕನ್ಸೀಲರ್ ಯೂಸ್ ಮಾಡಿ. ಸೊ 2 ಶೇಡ್ ಆಫ್ ಕನ್ಸೀಲರ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಲೈಟರ್ ಶೇಡ್ ಆಫ್ ಕನ್ಸೀಲರ್ ನಾನು ಯೂಸ್ ಮಾಡಿ ಫೇಸ್ನ ಏನು ಹೈಲೈಟ್ ಮಾಡ್ತೀನಿ, ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಹೈಲೈಟ್ ಮಾಡೋದಕ್ಕೆ ಇಷ್ಟ ಇದ್ದರೆ ಮಾಡ್ಬೋದು, ಬಟ್ ಇಫ್ ಯು ಆರ್ ಅ ಬಿಗಿನರ್, ಮೊದಲು ನಾನು ಏನು ಸ್ಟೆಪ್ ತೋರಿಸ್ದೆ ನೋಡಿ, ನಿಮ್ಮ ಸ್ಕಿನ್ ಟೋನ್ಗಿನ ಮ್ಯಾಚ್ ಆಗುವಂಥ ಕನ್ಸೀಲರ್ ಶೇಡನ್ನು ಯೂಸ್ ಮಾಡಿ ಕನ್ಸೀಲ್ ಮಾಡ್ಕೋಬೋದು. ಆ್ಯಂಡ್ ಫಾರ್ ಕ್ರೀಮ್ ಕಾಂಟೋರಿಂಗ್ ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇನ್ ಶೇಡ್ ಎಕ್ಸ್ಪ್ರೆಸ್ಸೋ ಎಡ್ಜ್. ಇದು ಚಿಕ್ ಬೋನ್ಸ್ ಮೇಲೆ ಹಾಗೂ ಮೂಗಿನ ಸೈಡಲ್ಲಿ. ಇವಾಗ ನಾವು ಏನಕ್ಕೆ ಕಾಂಟೋರ್ ಮಾಡ್ತೀವಿ ಅಂದರೆ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಫುಲ್ಲಾಗಿ ನೀವು ಫೌಂಡೇಶನ್ ಎಲ್ಲ ಹಾಕಿದ ನಂತರ ನಿಮ್ಮ ಫೇಸ್ ಮೇಲೆ ಬೀಳುವಂಥ ಆ ನ್ಯಾಚುರಲ್ ಶ್ಯಾಡೋ ಏನಿದೆ
ಲೈಕ್ ಚಿಕ್ ಬೋನ್ಸ್ ಮೇಲೆ ಒಂದು ನ್ಯಾಚುರಲ್ ಆಗಿ ಶ್ಯಾಡೋ ಬೀಳುತ್ತೆ, ಮೂಗಿನ ಸೈಡಲ್ಲಿ ಎಲ್ಲ. ಸೊ ಅದಕ್ಕೆ ಫೌಂಡೇಶನ್ ಹಾಕಿ ಕನ್ಸಿಲರ್ ಎಲ್ಲ ಹಾಕಿದ್ಮೇಲೆ ದಟ್ ಶ್ಯಾಡೋ ಕಂಪ್ಲೀಟ್ಲಿ ಏನೋ ಮುಚ್ಚೋಗ್ಬಿಡುತ್ತೆ. ಆ ಶ್ಯಾಡೋ ಎಲ್ಲ ನಾವು ಮತ್ತೆ ಆ ಡೈಮೆನ್ಷನ್ ಎಲ್ಲ ಮತ್ತೆ ವಾಪಸ್ ತರಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕ್ರೀಮ್ ಕಾಂಟೋರ್ ಮಾಡೋದು, ಆರ್ ನೀವು ಪೌಡರ್ ಕಾಂಟೋರ್ ಕೂಡ ಮಾಡ್ಬೋದು. ಸೊ ಎಲ್ಲ ಈ ಒಂದು ನೀವು ನೋಡ್ತಿರೋ ಹಾಗೆ ನಾನು ಯೂಸ್ ಮಾಡ್ತಿರುವಂಥ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲನೂ ಬ್ಲೆಂಡ್ ಮಾಡೋದಕ್ಕೆ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡ್ತಿದ್ದೀನಿ. ಪ್ಯಾಕ್ನ ಬ್ಯೂಟಿ ಬ್ಲೆಂಡರ್ ಇದು, ಐ ಆಮ್ ಸೇಯಿಂಗ್ ಇಟ್ ಅಗೇನ್. ಸೊ ಈಗ ನೀವು ನೋಡ್ಬೋದು ಫೇಸ್ ಚಿಸಲ್ಡ್ ಆಗಿ ಕಾಣ್ತಾ ಇದೆ, ಆ ಡೈಮೆನ್ಷನ್ ಎಲ್ಲ ಮತ್ತೆ ವಾಪಸ್ ಬಂದಿದೆ ನನ್ನ ಫೇಸ್ ಮೇಲೆ. ಬಟ್ ಒಂಚೂರು ಕಾಂಟೋರ್ ಜಾಸ್ತಿ ಆಗಿದೆ ಅಂತ ಅನಿಸಿದ್ರು ನಾವು ಬ್ಲಷ್ ಎಲ್ಲ ಹಾಕ್ತೀವಿ ನೋಡಿ, ಪೌಡರ್ ಎಲ್ಲ ಹಾಕಿದ್ಮೇಲೆ ಇಟ್ ಕಂಪ್ಲೀಟ್ಲಿ ಸೆಟಲ್ಸ್ ಡೌನ್. ಸೊ ಈಗ ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ, ಲ್ಯಾಕ್ಮೆ 925ನ ಫಿನಿಷಿಂಗ್ ಪೌಡರ್ ಇದು. ಇದನ್ನು ತೊಗೊಂಡು ಫೇಸ್ನ ನೀಟಾಗಿ ಒಂದ್ಸರಿ ಸೆಟ್ ಮಾಡ್ತಿದ್ದೀನಿ. ಬಿಕಾಸ್ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ಆಲ್ವೇಸ್ ಸೆಟ್ಟಿಂಗ್ ಯುವರ್ ಫೇಸ್ ವಿತ್ ಗುಡ್ ಲೂಸ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಗ ನೀಟಾಗಿ ನಿಮ್ಮ ಮೇಕಪ್ ಸೆಟ್ ಆಗುತ್ತೆ. ಸೊ ಈ ಒಂದು ನಾನು ಯೂಸ್ ಮಾಡ್ತಿರುವಂಥ ಲ್ಯಾಕ್ಮೆ ಲೂಸ್ ಪೌಡರ್ ಏನಿದೆ ನೋಡಿ, ಇದು ಒಂದು ನ್ಯಾಚುರಲ್ ಫಿನಿಷ್ ಕೊಡುತ್ತೆ, ಆ ಒಂದು ಪೌಡರಿ ಮ್ಯಾಟ್ ಫಿನಿಷ್ ಕೊಡೋದಿಲ್ಲ, ಒಂದು ಪೌಡರ್ ಟಚ್ ಕೊಡುತ್ತೆ. ಇಟ್ಸ್ ಟು ಶೀನ್ ಆನ್ ಸ್ಕಿನ್. ಸೊ ಈಗ ನಾನು ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಬೆನಿಫಿಟ್ನ ಪ್ರಿಸೈಸ್ಲಿ ಮೈ ಬ್ರೌಸ್ ಐ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಐಬ್ರೋಸ್ನ ಹೇರ್ ಏನಿದೆ ನೋಡಿ, ಆ ಒಂದು ಐಬ್ರೋ ಹೇರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಐಬ್ರೋ ಪೆನ್ಸಿಲ್ಲೇ ಯೂಸ್ ಮಾಡಬೇಕು. ಸೊ ನೀವು ಕೂಡ ಅಷ್ಟೇ, ನಿಮಗೆ ಇವಾಗ ಐಬ್ರೋ ಹೇರ್ ಡಾರ್ಕ್ ಆಗಿದ್ರೆ ಡಾರ್ಕ್ ಲೈಕ್ ಬ್ಲ್ಯಾಕ್ ಯೂಸ್ ಮಾಡ್ಬೋದು, ಅವ್ರು ಬ್ರೌನಿಷ್ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ಬ್ರೌನ್ ಆಗಿದ್ದರೆ, ಕೆಂಚಗಿದ್ರೆ ಬ್ರೌನ್ ಯೂಸ್ ಮಾಡ್ಬೋದು. ಕೆಲವರಿಗೆ ರೆಡ್ಡಿಶ್ ಇರುತ್ತೆ, ಅಂಥವರು ಒಂಚೂರು ರೆಡ್ಡಿಶ್ ಬ್ರೌನ್ ಇರುವಂಥ ಒಂದು ಐಬ್ರೋ ಶೇಡ್ನ ಯೂಸ್ ಮಾಡಬೇಕು. ಸೊ ಆವಾಗಲೇ ನ್ಯಾಚುರಲ್ ಆಗಿ ಕಾಣೋದು. ನೀಟಾಗಿ ಒಂದ್ಸರಿ ಔಟ್ಲೈನ್ ಕೊಡಿ. ಇದರ ಹಿಂದೆ ಸ್ಪೂಲಿ ಇರುತ್ತೆ, ಕೋಮ್ ಮಾಡ್ಬೋದು. ಕೋಮ್ ಮಾಡಿಕೊಂಡು ಗ್ಯಾಪ್ಸ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಗ್ಯಾಪ್ ಕಾಣುತ್ತೆ ನೋಡಿ, ಆ ಗ್ಯಾಪೆಲ್ಲ ಫಿಲ್ ಮಾಡ್ತಾ ಶೇಪ್ ಕೊಡಿ ಮೇಲೆ ಕೆಳಗಡೆ ಎಲ್ಲ. ಸೊ ದಟ್ಸ್ ಆಲ್. ಐಬ್ರೋಸ್ ಟಚಪ್ ಅಷ್ಟೇ, ನಥಿಂಗ್ ಟು ಮಚ್ ಕಾಂಪ್ಲಿಕೇಟೆಡ್. ಆ್ಯಂಡ್ ಒಂದು ಸರಿ ನೀಟಾಗಿ ಸ್ಪೂಲಿಯಿಂದ ಬ್ಲೆಂಡ್ ಮಾಡಿದ್ರಿಂದನೇ ಇರುತ್ತೆ. ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ಇಟ್ ಲುಕ್ಸ್ ನ್ಯಾಚುರಲ್. ಸೊ ಇದಿಷ್ಟೇ. ಈಗ ಐಬ್ರೋಸ್ ಆರ್ ಸೆಟ್. ಲೆಟ್ಸ್ ಬಿಗಿನ್ ಐ ಮೇಕಪ್. ಜಾಕ್ಲಿನ್ ಹಿಲ್ ವಾಲ್ಯೂಮ್ 2 ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಇದರಲ್ಲಿ ಬ್ಯೂಟಿಫುಲ್ ಬ್ರೈಟ್ ನ್ಯೂಡ್ ಕಲರ್ಸ್ ಎಲ್ಲ ಇದೆ, ಬ್ಯೂಟಿಫುಲ್ ಶಿಮ್ಮರ್ಸ್ ಕೂಡ ಇದೆ. ಸೊ ಈಗ ನಾನು ಇಲ್ಲಿ ಒಂದು ಪರ್ಪಲ್, ಮೀಡಿಯಮ್ ಟೋನ್ ಪರ್ಪಲ್ನ ಕಲರ್ ತೊಗೊಂಡು ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಔಟರ್ ಕಾರ್ನರಲ್ಲಿ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡಿಕೊಂಡು ಜಸ್ಟ್ ಐ ಆಮ್ ಪ್ಲೇಸಿಂಗ್ ದ ಕಲರ್. ನಾನು ಏನೂ ಜಾಸ್ತಿ ಎಫರ್ಟ್ ಆಗ್ತಿಲ್ಲ, ನೀವು ನೋಡ್ಬೋದು. ಇನ್ನರ್ ಕಾರ್ನರ್ ಔಟರ್ ಕಾರ್ನರಲ್ಲಿ ಇಟ್ಟು ಕ್ರೀಸಲ್ಲಿ ಮಾತ್ರ ಬ್ಲೆಂಡ್ ಮಾಡಿದೆ. ಆ್ಯಂಡ್ ಈಗ ನಾನು ಬ್ಲೂ ಕಲರ್ನ ತೊಗೊಂಡೆ. ಬ್ಲೂ ಕಲರ್ನ ತೊಗೊಂಡು ಅದೇ ಸೇಮ್ ಸ್ಟೆಪ್ನ ನಾನು ರಿಪೀಟ್ ಮಾಡ್ತೀನಿ. ಪ್ಲೇಸಿಂಗ್ ಇಟ್ ಮೈ ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಆ್ಯಂಡ್ ಕ್ರೀಸ್ ಮೇಲೆ ಒಂಚೂರು ಬ್ಲೆಂಡ್ ಮಾಡ್ತಿದ್ದೀನಿ. ಸೊ 2 ಸ್ಟೆಪ್ನ ನೀಟಾಗಿ ಫಸ್ಟು ಮಾಡಿ ದೆನ್ ಇಟ್ ಬಿಕಮ್ಸ್ ಈಸಿಯರ್. ಈಗ ಒಂದು ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಪಿಂಕ್ ಶೇಡ್ನ ತೊಗೊಳ್ತಾ ಇದ್ದೀನಿ. ನೀವು ನೋಡ್ತಿರುವಂಥ ಈ ಒಂದು ಮೀಡಿಯಮ್ ಟೋನ್ ಇರುವಂಥ ಪಿಂಕ್ ಶೇಡ್ನ ತೊಗೊಂಡು ಈಗ ನಾನು ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಆ್ಯಸ್ ವೆಲ್ ಆ್ಯಸ್ ಮೈ ಕ್ರೀಸ್ನ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಏನಕ್ಕೆ ಈಗ ಪಿಂಕ್ ಕಲರ್ ತೊಗೊಂಡೆ ಅಂದರೆ, ಯಾವತ್ತೂ ಅಷ್ಟೇ ಬ್ಲೆಂಡಿಂಗ್ಗೋಸ್ಕರ ನೀವು ಲೈಟರ್ ಶೇಡ್ ಆಫ್ ಕಲರ್ಸನ್ನೇ ತೊಗೋಬೇಕು. ಈಗ ಪರ್ಪಲ್ ಫ್ಯಾಮಿಲಿ ಅಂತ ಬಂದಾಗ ಪರ್ಪಲ್ ಲೈಟ್ ಆಗ್ತಾ ಹೋದಾಗ ನೀವು ಅಬ್ಸರ್ವ್ ಮಾಡ್ಬೋದು ಇಟ್ ಬಿಕಮ್ಸ್ ಪಿಂಕಿಶ್ ಇನ್ ಕಲರ್. ಸೊ ಅದಕ್ಕೋಸ್ಕರ ನೀವು ಪಿಂಕ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಬೋದು. ಈಗ ಮತ್ತೆ ನಾನು ಈ ಒಂದು ಬ್ಲೂ ಕಲರ್ನ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನಲ್ಲಿ ತೊಗೊಂಡು ಫಸ್ಟು ನಾನು ಯೂಸ್ ಮಾಡ್ದಲ್ಲ ಆ ಬ್ರಷನ್ನೇ ತೊಗೊಂಡು ಅಗೇನ್ ಇನ್ನರ್ ಕಾರ್ನರ್, ಔಟರ್ ಕಾರ್ನರಲ್ಲಿ ಒಂಚೂರು ಇಡ್ತಿದ್ದೀನಿ. ಇದೇನಕ್ಕೆ ಅಂದರೆ ಇನ್ನೊಂಚೂರು ಡೆಪ್ತ್ ಬರಲಿ, ಇನ್ನೂ ಒಂದು ಒಳ್ಳೆ ಡೆಫಿನೇಷನ್ ಬರಲಿ ಅಂತ ಮಾಡೋದಕ್ಕೋಸ್ಕರ ನಾನು ಮಾಡ್ತಿರೋವಂಥದ್ದು ಅದೇ ಸ್ಟೆಪ್. ಪ್ಲೇಸಿಂಗ್ ಇಟ್ ಇನ್ ಮೈ ಇನ್ನರ್ ಕಾರ್ನರ್, ಔಟರ್ ಕಾರ್ನರ್. ಈಗ ಮತ್ತೆ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಅದನ್ನು ಸ್ಮೂತ್ ಮಾಡ್ತಿದ್ದೀನಿ. ಬ್ಲೆಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ರೀತಿ ಡಾರ್ಕ್ ಕಲರ್ಸ್ ಎಲ್ಲ ಯೂಸ್ ಮಾಡಿದಾಗ ಯು ನೀಡ್ ಟು ಬ್ಲೆಂಡ್ ಇಟ್ ಪ್ರಾಪರ್ಲಿ. ಬ್ಲೆಂಡಿಂಗ್ ಮಾಡಿಲ್ಲ ಅಂದರೆ ಅದು ನೀಟಾಗಿ ಕಾಣೋದಿಲ್ಲ. ಈಗ ಎಂಪ್ಟಿ ಸ್ಪೇಸ್ ಇದೆ ಸೆಂಟ್ರಲ್ಲಿ, ನಾವೇನೂ ಮಾಡಿಲ್ಲ. ಆ ಒಂದು ಎಂಪ್ಟಿ ಸ್ಪೇಸಲ್ಲಿ ನಾವು ಶಿಮ್ಮರ್ ಯೂಸ್ ಮಾಡಬೇಕು. ಬಟ್ ಬಿಫೋರ್ ದ್ಯಾಟ್ ಈಗ ಲೋವರ್ ಲ್ಯಾಶ್ ಲೈನಲ್ಲಿ ಬ್ಲೂ ಮತ್ತು ಪರ್ಪಲ್ ಫಸ್ಟ್ ಯೂಸ್ ಮಾಡಿದ್ವಲ್ಲ ನಾವು, ಇನ್ನರ್ ಕಾರ್ನರ್, ಔಟರ್ ಕಾರ್ನರ್, ಆ 2 ಪಿಗ್ಮೆಂಟ್ನ ತೊಗೊಂಡು ನಾನು ಒಂದು ಪುಟ್ಟ ಪೆನ್ಸಿಲ್ ಬ್ರಷಲ್ಲಿ, ಅದರ ಬ್ರಷ್ ತುಂಬಾ ಸಣ್ಣ ಇರಬೇಕು, ಸ್ಟಿಫ್ ಆಗಿರಬೇಕು, ಅದನ್ನು ತೊಗೊಂಡು ನಾನು ನೀಟಾಗಿ ಲೋವರ್ ಲ್ಯಾಶ್ ಲೈನ್ನ ಸ್ಮಡ್ಜ್ ಮಾಡ್ತಿದ್ದೀನಿ.
ಆ್ಯಂಡ್ ಈಗ ಎಂಟಿ ಸ್ಪೇಸಲ್ಲಿ ಈ ಒಂದು ಪ್ಯಾಕ್ನ ಗ್ಲಿಟರ್ ಪ್ರೈಮರ್ನ ತೊಗೊಂಡು ನೀಟಾಗಿ ಸೆಂಟರಲ್ಲಿ ಸ್ಪ್ರೆಡ್ ಮಾಡ್ತೀನಿ. ಈ ಒಂದು ಶಿಮ್ಮರ್ ಶ್ಯಾಡೋನ ಯೂಸ್ ಮಾಡ್ತಿದ್ದೀನಿ. ಒಂಥರ ಇದು ಬ್ರೌನಿಷ್ ಅಂಡರ್ಟೋನ್ ಇರುವಂಥ ಒಂದು ಗೋಲ್ಡ್ ಗ್ಲಿಟರ್. ಇದನ್ನು ತೊಗೊಂಡು ನಾನು ಎಂಟಿ ಸ್ಪೇಸ್ ಸೆಂಟರಲ್ಲಿ ಏನಿತ್ತು ಅಲ್ಲಿ ಅಪ್ಲೈ ಮಾಡ್ತೀನಿ ಯೂಸಿಂಗ್ ಅ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್. ಲ್ಯಾಕ್ಮೆ ಐಕಾನಿಕ್ನ ಲಿಕ್ವಿಡ್ ಐಲೈನರ್ನ ತೊಗೊಂಡು ಒಂದು ವಿಂಗ್ಡ್ ಐಲೈನರ್ ಡ್ರಾ ಮಾಡ್ತಿದ್ದೀನಿ. ಡ್ರಮ್ಯಾಟಿಕ್ಕಾಗಿ ದಪ್ಪದಾಗೆಲ್ಲ ಏನಾಗ್ತಿಲ್ಲ, ಜಸ್ಟ್ ಒಂದು ಬೇಸಿಕ್ ವಿಂಗ್ಡ್ ಐಲೈನರ್ನ ಡ್ರಾ ಮಾಡ್ತಿದ್ದೀನಿ. ಸೊ ಮಸ್ಕಾರಾನೊಂದಿಗೆ ಈ ಒಂದು ಐ ಮೇಕಪ್ನ ಫಿನಿಷ್ ಮಾಡ್ತೀನಿ. ಸೊ ಬಿಫೋರ್ ಅಪ್ಲೈಯಿಂಗ್ ಮಸ್ಕಾರಾ ಐ ಆಮ್ ಕರ್ಲಿಂಗ್ ಮೈ ಲ್ಯಾಶಸ್. ಆ್ಯಂಡ್ ಫಾರ್ ಮಸ್ಕಾರಾ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರಾ ಯೂಸ್ ಮಾಡ್ತೀನಿ. ಇದರ ಮಸ್ಕರಾ ಫುಲ್ ಹೆಸರು ಬಂದು ವೊಲ್ಯೂಮಿನಸ್ ಲ್ಯಾಶ್ ಪ್ಯಾರಡೈಸ್ ಮಸ್ಕರಾ. ಸೊ ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ, ಲಾಂಗೇಟೆಡ್ ಆಗಿ ಕಾಣುತ್ತೆ ನಿಮ್ಮ ಲ್ಯಾಶಸ್. ಫಾಲ್ಸ್ ಐಲ್ಯಾಶಸ್ ಹಾಕಿದಾಗೆ ಕಾಣುತ್ತೆ. ನೀಟಾಗಿ ಕರ್ಲ್ ಮಾಡಿ ಒಂದು 2 ಕೋಟ್ ಕೊಟ್ಬಿಟ್ಟು ನೀವು ಹಾಕಿದ್ರೆ ಇಟ್ ಲುಕ್ಸ್ ಬ್ಯೂಟಿಫುಲಿ ಲಿಫ್ಟೆಡ್ ಅಪ್. ಆ್ಯಂಡ್ ಒಂದು ಪುಟ್ಟ ಪೆನ್ಸಿಲ್ ಬ್ರಷ್ನ ತೊಗೊಂಡು ಶಿಮ್ಮರ್ ಶೇಡ್ ಇದೆ ನೋಡಿ, ವೈಟ್ ಶಿಮ್ಮರ್ ಶೇಡ್ ಥರ ಕಾಣುತ್ತೆ ಇದು. ಬಟ್ ಇದು ಡಬಲ್ ಕಲರ್ ಇದೆ, ನೋಡೋದಕ್ಕೆ ವೈಟ್ ಕಾಣುತ್ತೆ, ಬಟ್ ವೆನ್ ಐ ಅಪ್ಲೈ ಅದೊಂದು ಪಿಂಕಿಶ್ ಪರ್ಪಲ್ ಶಿಮ್ಮರ್ ಇದೆ. ಸೊ ಈ ಒಂದು ಶೇಡ್ನ ನಾನು ತೊಗೊಂಡು ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಮತ್ತು ಐಬ್ರೋ ಬೋನ್ ಮೇಲೆ ಇಟ್ಟು ಐ ಮೇಕಪ್ನ ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನೀವು ಯೂಸ್ ಮಾಡುವಂಥ ಹೈಲೈಟರ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಹೈಲೈಟ್ ಮಾಡ್ಕೋಬೋದು. ಫೇಸ್ನ ಹೈಲೈಟ್ ಮಾಡ್ತೀರಾ ಅಲ್ವಾ, ಆ ಒಂದು ಹೈಲೈಟರಲ್ಲಿ. ಬಟ್ ನಾನು ಈ ಒಂದು ಪ್ಯಾಲೆಟಲ್ಲಿ ಒಂದು ಬ್ಯೂಟಿಫುಲ್ ಶಿಮ್ಮರ್ನ ನಾನು ನೋಡಿದೆ. ಸೊ ಐ ಥಾಟ್ ಐ ಟ್ರೈ ಇಟ್. ಅದಕ್ಕೋಸ್ಕರ ನಾನು ಇದರಿಂದಾನೇ ನಾನು ಐ ಮೇಕಪ್ನ ಹೈಲೈಟ್ ಮಾಡ್ತಿದ್ದೀನಿ. ಸೊ ಒಂದು ಪುಟ್ಟ ಬ್ರಷ್ ಯೂಸ್ ಮಾಡಿದ್ರೆ ಸಾಕು, ಜಸ್ಟ್ ಟು ಹೈಲೈಟ್ ಯೋರ್ ಇನ್ನರ್ ಕಾರ್ನರ್ ಆ್ಯಸ್ ವೆಲ್ ಆಸ್ ಯೋರ್ ಐಬ್ರೋ ಬೋನ್. ಈಗ ಫುಲ್ ಫೇಸ್ ಮೇಕಪ್ ಮುಗಿಸ್ಬಿಡೋಣ. ಮೇಬಲಿನ್ನ ಫಿಟ್ ಮಿಯ ರೋಸ್ ಅನ್ನುವಂಥ ಒಂದು ಬ್ಲಷ್ ಇದು. ಸೊ ಇದನ್ನು ತೊಗೊಂಡು ನಾನು ನನ್ನ ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಕಾಂಟೋರ್ ಎಲ್ಲಿ ಅಪ್ಲೈ ಮಾಡಿದ್ರಿ ನೋಡಿ, ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡಿ ಚೀಕ್ ಬೋನ್ಸ್ ಮೇಲೆ. ಕಾಂಟೋರ್ ಹಾಗೂ ನೀವು ಯೂಸ್ ಮಾಡುವಂಥ ಬ್ಲಷ್ ಎರಡೂ ನೀಟಾಗಿ ಬ್ಲೆಂಡ್ ಆಗಿರಬೇಕು. ಪಿಂಕೇ ಸಪ್ರೇಟಾಗಿ ಕಾಣಿಸ್ಬಾರ್ದು, ಬ್ರೌನೇ ಸಪ್ರೇಟಾಗಿ ಕಾಣಿಸ್ಬಾರ್ದು. ಸೊ ಆ್ಯಸ್ ಐ ಆಲ್ವೇಸ್ ಸೇ, ಮೇಕಪ್ ಇಸ್ ಆಲ್ ಅಬೌಟ್ ಬ್ಲೆಂಡಿಂಗ್. ನೀಟಾಗಿ ಬ್ಲೆಂಡ್ ಆಗಿರಬೇಕು. ಈಗ ವೆಟ್ ಆ್ಯಂಡ್ ವೈಲ್ಡ್ನ ಹೈಲೈಟಿಂಗ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಪ್ರೆಷಿಯಸ್ ಪೆಟಲ್ಸ್ ಅನ್ನುವಂಥ ಈ ಒಂದು ಶೇಡು. ಇದು ಅಪ್ಲೈ ಮಾಡುವಾಗ ಕ್ಯಾಮ್ರಾನಲ್ಲಿ ಅಷ್ಟು ಎವಿಡೆಂಟಾಗಿ ಕಾಣಲ್ಲ, ಹೈಲೈಟರ್ ಆ ಶಿಮ್ಮರ್ ಅಪ್ಲೈ ಮಾಡ್ತಿರೋ ಥರ. ಬಟ್ ಟು ಬಿ ಹಾನೆಸ್ಟ್ ಒಂದು ನ್ಯಾಚುರಲ್ ಆಗಿ ಹೈಲೈಟ್ ಆಗಿರೋ ಥರ ಕಾಣುತ್ತೆ. ಗ್ಲಿಟರ್ ಪಾರ್ಟಿಕಲ್ಸ್ ತುಂಬಾ ಫೈನ್ ಆಗಿದೆ ಇದರಲ್ಲಿ. ಇಟ್ ಈಸ್ ನಾಟ್ ದಟ್ ದಪ್ಪ ಗ್ಲಿಟರ್ ಪಾರ್ಟಿಕಲ್ಸ್ ಇಲ್ಲ, ದೇ ಆರ್ ಸೋ ಫೈನ್. ನ್ಯಾಚುರಲ್ ಹೈಲೈಟೆಡ್ ನ್ಯಾಚುರಲ್ ಗ್ಲೋ ಇರೋ ಥರ ಕಾಣುತ್ತೆ. ಸೊ ಆ್ಯಂಡ್ ಫಾರ್ ಮೈ ಲಿಪ್ಸ್ ವೆಟ್ ಆ್ಯಂಡ್ ವೈಲ್ಡ್ನ ಲಿಕ್ವಿಡ್ ಕ್ಯಾಟ್ಸೂಟ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಗಿವ್ ಮಿ ಮೋಖಾ. ಈಗ ಕಲರ್ಫುಲ್ ಐ ಮೇಕಪ್ ಮಾಡಿದ್ದಾಗ ಆಲ್ವೇಸ್ ಯು ಶುಡ್ ಗೋ ಫಾರ್ ನ್ಯೂಡ್ ಲಿಪ್ ಕಲರ್. ಬಟ್ ನೀವು ಇಟ್ಸ್ ಯೋರ್ ಕಾಲ್, ನೀವು ಬೇಕಂದರೆ ಬೋಲ್ಡರ್ ಲಿಪ್ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇಟ್ ಲುಕ್ಸ್ ಟೂ ಮಚ್, ಇಟ್ ಬಿಕಮ್ಸ್ ಟೂ ಮಚ್. ಅನ್ಲೆಸ್ ನೀವು ಬ್ರೈಡ್ ಆಗಿದ್ದರೆ ಆ ಥರ ಮಾಡ್ಬೋದು. ಬಟ್ ಇಫ್ ಇಟ್ಸ್ ನಾಟ್ ಬ್ರೈಡಲ್ ಮೇಕಪ್, ಈವನ್ ಫಾರ್ ಬ್ರೈಡ್ಸ್ ಇನ್ ಕೇಸ್, ಈ ರೀತಿ ಕಲರ್ಫುಲ್ ಐ ಮೇಕಪ್ ಮಾಡಿದಾಗ ಇಟ್ಸ್ ಬೆಟರ್ ಟು ಗೋ ಫಾರ್ ಮ್ಯೂಟೆಡ್ ಆರ್ ನ್ಯೂಡ್ ಲಿಪ್ಸ್. ಆಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ನೀಟಾಗಿ ಆ್ಯಂಡ್ ಮೇಕಪ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಎಲ್ಲನೂ ಬೋಲ್ಡ್ ಆಗಿದ್ಬಿಟ್ರೆ ಫುಲ್ ಒಂಥರ ಗಾಡಿಯಾಗಿ ಕಾಣುತ್ತೆ, ವಿಚ್ ಐ ಡೋಂಟ್ ಲೈಕ್. ಆ್ಯಂಡ್ ಫಾರ್ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಆ್ಯಂಡ್ ನಾನು ಹೇಳೋದ್ನಲ್ವ, ಲಿಪ್ಸ್ಟಿಕ್ನ ಶೇಡ್ ಬಂದು ಗಿವ್ ಮಿ ಮೋಖಾ, ಮೈ ಆಲ್ ಟೈಮ್ ಫೇವ್ರೆಟ್ ನ್ಯೂಡ್ ಲಿಪ್ಸ್ಟಿಕ್ ಇದು. ನಾನು ಇದು 4ನೇ ಬಾಟ್ಲೋ 5ನೇ ಬಾಟ್ಲೋ ನಾನು ಪರ್ಚೇಸ್ ಮಾಡಿರೋದು ಆ ಒಂದು ಲಿಪ್ ಕಲರ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಮೇಕಪ್ ನೋಡಿದ್ರಲ್ವ, ಇಟ್ ಲುಕ್ಸ್ ಏನೋ ಟ್ರಿಕ್ಕಿಯಾಗಿ ಏನೋ ದೊಡ್ಡದಾಗಿ ಮಾಡಿದ್ದೀನಿ ಅನ್ನೋ ಥರ, ಬಟ್ ಇಟ್ಸ್ ಟೂ ಸಿಂಪಲ್. ಐ ಮೇಕಪ್ ಇಸ್ ಟೂ ಸಿಂಪಲ್. ಈ ಒಂದು ಐ ಮೇಕಪ್ಗೆ ಏನಂತೀವಿ ಅಂದರೆ ಹೇಲೋ ಐ ಮೇಕಪ್ ಅಂತೀವಿ. ಸೊ ಸ್ಪಾಟ್ಲೈಟ್ ಐ ಮೇಕಪ್ ಅಂತ ಕೂಡ ನಾವು ಕರಿತೀವಿ. ಸೊ ಇಟ್ಸ್ ಆಲ್ ಅಬೌಟ್ ಹೌ ಯು ಬ್ಲೆಂಡ್, ಹೌ ಯು ಪ್ಲೇಸ್ ದ ಪಿಗ್ಮೆಂಟ್ಸ್ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮೇಕಪ್ ವಿಡಿಯೋನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.